ಇವಾಗಲೂ ಕೂಡ ನೀವು ಇಲ್ಲಿ ಬಂದು ಜೋರಾಗಿ ಕ್ಲಾಪ್ ಹೊಡೆದ್ರೆ ಪೂರ್ತಿ ಸೌಂಡು ಆ ಜಾಗದಲ್ಲಿ ಕೇಳಿಸುತ್ತೆ. ಸ್ವಲ್ಪ ಕೂಡ ಸರಸೋಗು ಆಗ್ತಾ ಇಲ್ಲ. ಇನ್ನು ಕೊಹಿನೂರು ವಜ್ರ ಕೂಡ ಇದ್ದಿದ್ದು ಇದೇ ಗೋಲ್ಕೊಂಡ ಕೋಟೆಯಲ್ಲಿ. ಇದುವೇ ವಜ್ರಗಳ ಮಾರುಕಟ್ಟೆ. ಇದೇ ಜಾಗದಲ್ಲಿಟ್ಟು ವಜ್ರಗಳನ್ನು ಮಾರ್ತಾ ಇದ್ರು. ಇದು ಪೂರ್ತಿ ಗೋಲ್ಕೊಂಡ ಕೋಟೆಯದು. ಎಲ್ಲವೂ ಕೂಡ ನಾಶ ಆಗಿ ಉಳಿದಿರೋದು ಇಷ್ಟು ಮಾತ್ರ. ರಾಣಿಯರು ಇಲ್ಲಿ ಕೆಲಸ ಮಾಡುವಂಥವ್ರು ಬಳಸ್ತಾ ಇದ್ದಂಥ ಶೌಚಾಲಯ ಅಂತ ಇದು. ಆ ಜಾಗದಲ್ಲಿ ಮಾತಾಡಿದರೆ ಸೊ ಅದು ಡೈರೆಕ್ಟಾಗಿ ಈ ಗೋಡೆಯಲ್ಲಿ ಕೂಡ ಕೇಳ್ಬೋದಂತೆ. ಸೊ ಇವಾಗ ಟೆಸ್ಟ್ ಮಾಡ್ತಾ ಇದ್ದೀನಿ. ಗುರು ನಿಜವಾಗ್ಲೂ ಕೇಳಿಸುತ್ತೆ ಅದು ಜೋರಾಗಿ. ಸೊ ಇಷ್ಟು ದೊಡ್ಡ ಬೀಸುಕಲ್ನ ಆವಾಗಿನ ಟೈಮಲ್ಲಿ ಬಳಸ್ತಾ ಇದ್ರಂತೆ. ಇದುವೇ ರಾಮದಾಸ್ ಅವರ ಜೈಲು. ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ ಅವರು. ಇದು ರಾಣಿಯರೆಲ್ಲ ಸ್ನಾನ ಮಾಡೋಕೆ ಅವರು ಬಳಸಿದಂಥ ಹೊಂಡಗಳು ಇವೆಲ್ಲ ರಕ್ಷಣೆಗೋಸ್ಕರನೇ. ಸೊ ಇವ್ರ ಹತ್ರ ಸುಮಾರು 87 ಪಿರಂಗಿಗಳು ಇದುವಂತೆ. ಜಾಸ್ತಿ ಮೇಲ್ಗಡೆ ಇರೋದೆಲ್ಲ ಹಾಳಾಗಿದೆ. ಈ ಕೋಟೆಯಲ್ಲಿ ಸುಮಾರು ಜಾಗಗಳನ್ನು ಕ್ಲೋಸ್ ಮಾಡಿದ್ದಾರೆ. ಪೂರ್ತಿ ಒಳಗಡೆ ಅಲ್ಲೆಲ್ಲ ಒಳಗಡೆ ಹೋಗ್ಬೋದು, ಬಟ್ ಅಲ್ಲೆಲ್ಲ ಎಂಟ್ರಿ ಇಲ್ಲ. ಒಳಗಡೆ ಹೋಗೋಕ್ಕೆ ನಿಜವಾಗ್ಲೂ ಭಯ ಆಗ್ತಿದೆ. ಸೌಂಡ್ ನಿಮಗೆ ಕೇಳಿಸ್ತಾ ಇದೆ ಅಲ್ವಾ? ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಹಿನೂರು ವಜ್ರವನ್ನು ತೋರಿಸ್ತಾ ಇದ್ದೀನಿ. ಅಲ್ಲ ಕೊಹಿನೂರು ವಜ್ರ ಇದ್ದಂಥ ಜಾಗವನ್ನು ತೋರಿಸ್ತಾ ಇದ್ದೀನಿ. ಈ ಜಾಗದಲ್ಲಿ ವಜ್ರಗಳ ವ್ಯಾಪಾರ ಆಗ್ತಾ ಇತ್ತು. ಹಾಗೆ ಹಲವಾರು ಸುಲ್ತಾನರು ಈ ಜಾಗವನ್ನು ಆಳ್ವಿಕೆ ಮಾಡಿದ್ದಾರೆ. ಯಾವ ಪ್ಲೇಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ನೇಲ್ ನೋಡಿ ಅರ್ಥ ಆಗಿದೆ ಅಂತ ಅನ್ಕೊಡ್ತೀನಿ. ಹೈದರಾಬಾದಿನ ತುಂಬಾ ಫೇಮಸ್ ಆಗಿರುವಂಥ ಗೋಲ್ಕೊಂಡ ಫೋರ್ಟ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಅಥವಾ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಸೊ ಶುರು ಮಾಡೋಣವಾ? ಗುರು ಫೈನಲಿ 25 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಂಡಿದ್ದಾಯಿತು. ನೀವು ಒಳಗಡೆ ಹೋಗ್ತಿದ್ದ ಹಾಗೆ ಮೊಟ್ಟ ಮೊದಲು ಸಿಗೋದೆ ನಿಮಗೆ ಈ ದೊಡ್ಡ ದ್ವಾರ ಬಾಗಿಲು. ನೋಡಿರ್ಬೋದು. ಏನ್ರಿ ಇದು ಈ ರೀತಿ ಇದೆ. ಆ್ಯಕ್ಚುಲಿ ಈ ಬಾಗಿಲನ್ನ ಭೇದಿಸಿ ಎದುರಾಳಿಗಳು ಒಳಗಡೆ ಬರೋಕೆ ಸಾಧ್ಯನೇ ಇಲ್ಲ. ಆ ರೀತಿ ಇದನ್ನು ಮಾಡಿದ್ದಾರೆ. ಇದನ್ನು ಕ್ಲೋಸ್ ಮಾಡಿದರೆ ನಿಜವಾಗ್ಲೂ ಇದನ್ನು ತೆಗೆಯೋದು ಅಷ್ಟು ಸುಲಭನೇ ಅಲ್ಲ. ಹೊರಗಡೆಯಿಂದ ಸುಮಾರು 50ರಿಂದ 100 ಜನ ಬಂದು ಹೊಡೆದ್ರು ಕೂಡ ನಿಜವಾಗ್ಲೂ ಈ ಬಾಗಿಲಂತೂ ಖಂಡಿತ ಓಪನ್ ಆಗಲ್ಲ. ಇದು ಅಲ್ಲ, ಒಳಗಡೆ ಕೊಹಿನೂರು ವಜ್ರನ ಇಟ್ಟಿದ್ದಾರೆ ಅಂದಮೇಲೆ ಈ ರೀತಿ ಬಾಗಿಲು ಎಷ್ಟು ಸುರಕ್ಷತೆ ಅಂತೂ ಖಂಡಿತ ಬೇಕೇ ಬೇಕು. ಒಳಗಡೆ ಕೊಹಿನೂರು ವಜ್ರ ಇದೆ ಅಂತಾನೆ ಇಷ್ಟು ಸೇಫ್ಟಿ ಮಾಡಿರೋದು ಅವರು. ಇಂಥ ದ್ವಾರ ಬಾಗಿಲನ್ನು ಕ್ರಿಯೇಟ್ ಮಾಡಿರೋದು. ಒಳಗಡೆ ಹೋಗ್ತಾ ಇನ್ನೂ ಏನೆಲ್ಲ ಇದೆ ಅಂತ ಸಂಪೂರ್ಣವಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಕೋಟೆಯ ಒಳಗಡೆ ಬರ್ತಿದ್ದ ಹಾಗೆ ಮೊದಲು ಕಾಣೋದೇ ಪತೆಯ ದರ್ವಾಜ, ವಿಜಯದ ದ್ವಾರ ಅಂತ ಕರೀತಾರೆ. ಈ ಜಾಗದಲ್ಲಿ ಏನಪ್ಪ ವಿಶೇಷತೆ ಅಂದರೆ ಎಲ್ಲರೂ ಚಪ್ಪಾಳೆ ತರ್ತಾ ಇದ್ದಾರೆ. ಯಾಕೆ ಚಪ್ಪಾಳೆ ತರ್ತಾ ಇದ್ದಾರೆ ಅಂದರೆ ಸೆಂಟ್ರಲ್ಲಿ ಕಾಣೋ ಈ ಜಾಗದಲ್ಲಿ ನಿಂತು ಜೋರಾಗಿ ನೀವು ಮಾಡಿದ್ರೆ ಪೂರ್ತಿ ಮೇಲ್ಗಡೆ ನೋಡ್ಬೋದು. ಆ ಹೋಲಿಂದ ಸೌಂಡು ಅಲ್ಲಿ ಪೂರ್ತಿ ಮೇಲ್ಗಡೆ ಇರುವಂತ ದರ್ಬಾರ್ ಹಾಲ್ ಆ ಜಾಗದಲ್ಲಿ ಸೌಂಡ್ ಕೇಳಿಸುತ್ತೆ ಅಂತ. ಇದು ಅಂದ್ರೆ ಜೋರಾಗಿ ನಾವು 1 ಕ್ಲಾಪ್ ಬಡಿದ್ರೆ ಅದು ಒಂದು ಸಂಕೇತ ಆಗಿರ್ಬೋದು. 3 ಕ್ಲಾಪ್ ಬಡಿದ್ರೆ ಸೊ ಯಾರಾದರೂ ಅಟ್ಯಾಕ್ ಮಾಡಿರ್ಬೋದು. ಈ ರೀತಿ ಆವಾಗ ಫೋನ್ ಇಲ್ಲದೆ ಇರೋ ಟೈಮಲ್ಲಿ ಈ ರೀತಿ ಆ ಮಾಹಿತಿನ ರವಾನೆ ಮಾಡ್ತಾ ಇದ್ರಂತೆ ಅವರು. ಹಾಗಾಗಿ ಇವಾಗಲೂ ಕೂಡ ನೀವು ಇಲ್ಲಿ ಬಂದು ಜೋರಾಗಿ ಕ್ಲಾಪ್ ಬಡಿದ್ರೆ ಪೂರ್ತಿ ಸೌಂಡು ಆ ಜಾಗದಲ್ಲಿ ಕೇಳಿಸುತ್ತೆ. ಒಂದು ರೀತಿ ನಿಜವಾಗ್ಲೂ ಗುರು ಇದು ಮ್ಯಾಜಿಕ್ ಅಂತ ಹೇಳ್ಬೋದು. ಸೊ ಬಂದಾಗ ನೀವು ಕೂಡ ಟ್ರೈ ಮಾಡಿ. ದ್ವಾರದ ಬಲಗಡೆ ನೋಡಿದರೆ ಅಲ್ಲಿ ಕಾಣುವಂಥ ಈ ಸ್ಥಳ, ಅಷ್ಟಕ್ಕೂ ಈ ಸ್ಥಳ ಏನು ಅಂದರೆ ಈ ಜಾಗದಲ್ಲಿ ಶಾಹಿ ಸುಲ್ತಾನರ ಮಣಿತನದವರು ಆಗಿರ್ಬೋದು, ಅಥವಾ ಅವರ ಮಣಿತನದಲ್ಲಿ ಯಾರೇ ಆಗಿದ್ರೂ ಕೂಡ ಅವರು ಸತ್ತ ನಂತರ ಅವರ ದೇಹವನ್ನು ಇದೇ ಜಾಗದಲ್ಲಿ ತೊಳಿತಾ ಇದ್ರಂತೆ, ಅಂದರೆ ಸ್ನಾನ ಮಾಡಿಸ್ತಾ ಇದ್ರಂತೆ. ಒಳಗಡೆ ನೀವು ದೊಡ್ಡ ದೊಡ್ಡ ಬಿಸಿ ನೀರಿನ ಅಥವಾ ತಣ್ಣೀರಿನ ಹಂಡೆಗಳನ್ನು ನೀರು ಕಾಯಿಸೋದಾಗಿರಲಿ, ಪ್ರತಿಯೊಂದು ಕಾರ್ಯ ಕೂಡ ಆಗೋದು ಇದೇ ಜಾಗದಲ್ಲಿ. ಕುತುಬ್ ಶಾಹಿ ರಾಜವಂಶದ ಆಳ್ವಿಕೆಯಲ್ಲೇ ಈ ಗೋಲ್ಕೊಂಡವು ಜಗತ್ತಿನ ಪ್ರಸಿದ್ಧ ವಜ್ರ ವ್ಯಾಪಾರಗಳ ಕೇಂದ್ರವಾಗಿತ್ತು. ಈ ಗೋಲ್ಕೊಂಡ ಕೋಟೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಕಲ್ಲು ಯಾವುದು ಅಂದರೆ ಅದುವೇ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಈ ಕಲ್ಲು. ಅಷ್ಟಕ್ಕೂ ಈ ಕಲ್ಲು ಏನಿರ್ಬೋದು ಅಂತ ನಿಮಗೂ ಕೂಡ ಒಂದು ಕುತೂಹಲಕಾರಿ ಪ್ರಶ್ನೆ ಇರ್ಬೋದು. ಯಾಕೆ ಈ ಕಲ್ಲನ್ನು ಇಲ್ಲಿ ಇಟ್ಟಿದ್ದಾರೆ ಅಂದರೆ ಒಂದು ಟೈಮಲ್ಲಿ ಕುತುಬ್ ಶಾಹಿ ಅವರು ಆಳ್ವಿಕೆ ಮಾಡಬೇಕಾದ್ರೆ ಆ ಟೈಮಲ್ಲಿ ಏನಾದರೂ ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಾಗಿರ್ಬೋದು, ಅಂಗರಕ್ಷಕರಾಗಿರ್ಬೋದು, ಅಥವಾ ದ್ವಾರಪಾಲಕರಾಗಿರ್ಬೋದು, ಅವರೆಲ್ಲ ಕೆಲಸಕ್ಕೆ ನೇಮಕಾತಿ ಯಾವ ರೀತಿ ಆಗ್ತಾ ಇತ್ತು ಅಂದರೆ ಈ ಕಲ್ಲನ್ನು ಪೂರ್ತಿ ಮೇಲ್ಗಡೆ ಎತ್ತಬೇಕು. ಈ ಕಲ್ಲನ್ನು ತಗೊಂಡು ಯಾರು ಮುಂದ್ಗಡೆ ಹೋಗ್ತಾರೆ ಅವರನ್ನು ಕೆಲಸಕ್ಕೆ ನೇಮಕಾತಿ ಮಾಡ್ಕೋತಾ ಇದ್ರಂತೆ. ಅಂದರೆ ಇಷ್ಟು ದೊಡ್ಡ ಕಲ್ಲನ್ನು ಎತ್ತಾರೆ ಅಂದರೆ ಅವ್ರ ಹತ್ರ ನಿಜವಾಗ್ಲೂ ಶಕ್ತಿ ಇದೆ. ಸೊ ಯುದ್ಧ ಮಾಡಬೇಕಾದ್ರೆ ಅವರು ಉಪಯೋಗ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರ ಪರೀಕ್ಷೆ ಈ ರೀತಿ ಆಗ್ತಾ ಇತ್ತು. ಈ ಕಲ್ಲನ್ನು ಮೇಲ್ಗಡೆ ಯಾರು ಎತ್ತಾ ಇದ್ರೋ ಅವರು ದ್ವಾರಪಾಲಕರಾಗಿ ಅಥವಾ ಸೈನಿಕರಾಗಿ ಈ ರೀತಿ ಅವರು ಸೇರ್ಪಡೆ ಆಗ್ತಾ ಇದ್ರಂತೆ. ಸೊ ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ, ಆಗುತ್ತೋ ಗೊತ್ತಿಲ್ಲ. ರೆಡಿ 1
ಸ್ವಲ್ಪ ಕೂಡ ಸರಿಸೋಗೂ ಆಗ್ತಾ ಇಲ್ಲ, ಇನ್ನು ಎತ್ತೋದು ದೂರದ ಮಾತು. ಈ ರೀತಿ ಮಾಡ್ಬೋದು ಅಷ್ಟೇ. ಗೋಲ್ಕೊಂಡ ಕೋಟೆಗೆ ಒಳಗಡೆ ಬರ್ತಿದ್ದ ಹಾಗೆಯೇ ಮುಖ್ಯ ದ್ವಾರದ ಬಲಗಡೆನೆ ಈ ಕಲ್ಲನ್ನು ನೀವು ನೋಡ್ಬೋದು. ಆ್ಯಕ್ಚುಲಿ ಇದು ನೋಡೋಕ್ಕೆ ತುಂಬ ಅಂದರೆ ತುಂಬ ಸಮಯ ಬೇಕು ನಮಗೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ಹೋಗ್ತಾ ಪೂರ್ತಿ ಈ ಗೋಲ್ಕೊಂಡ ಕೋಟೆ ಹೇಗೆಲ್ಲ ಇದೆ ಅಂತ ನಾನು ನಿಮಗೆ ಪೂರ್ತಿ ತೋರಿಸ್ತಾ ಹೋಗ್ತೀನಿ. ಈ ಗೋಲ್ಕೊಂಡ ಫೋರ್ಟ್ ಪೂರ್ತಿ ಮೇಲುಗಡೆ ನಿಂತಾಗ ಹೈದರಾಬಾದ್ ಪೂರ್ತಿ ವ್ಯೂ ಕಾಣ್ತೈತಿ. ಪೂರ್ತಿ ಮೇಲುಗಡೆ ಹೋದ್ಮೇಲೆ ಅದರ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ. ನೀವು ಅನ್ಕೋಬೋದು ಈ ಸ್ಥಳದಲ್ಲಿ ಮೊಟ್ಟ ಮೊದಲು ಯಾರು ಆಳ್ವಿಕೆ ಮಾಡ್ತಾಯಿದ್ರು ಅಂತ. 12ನೇ ಶತಮಾನದಲ್ಲಿ ಕಾಕತೀಯ ರಾಜವಂಶದವರು ಈ ಜಾಗದಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು. ಆದರೆ ಆವಾಗ ಈ ಕೋಟೆ ಹೆಸರು ಗೋಲ್ಕೊಂಡ ಕೋಟೆ ಅಂತ ಇರಲಿಲ್ಲ. ಆವಾಗ ಮಂಕಲ್ ಅನ್ನೋ ಹೆಸರಿನಿಂದ ಇದನ್ನು ಕರಿತಾ ಇದ್ರು. ಬಟ್ ಇನ್ನೂ ಆವಾಗ ಗೋಲ್ಕೊಂಡ ಕೋಟೆ ಅಂತ ಇದಕ್ಕೆ ಹೆಸರು ಬಂದಿರಲಿಲ್ಲ. ಆವಾಗ ಕಾಕತೀಯ ರಾಜವಂಶದವರೇ ಈ ಸಂಪೂರ್ಣ ಜಾಗವನ್ನು ಆಳ್ವಿಕೆ ಮಾಡ್ತಾಯಿದ್ರು ಅವರು. ಇವರ ನಂತರ 14ನೇ ಶತಮಾನದಲ್ಲಿ ಬಹುಮನಿ ಸುಲ್ತಾನರು ಈ ಕೋಟೆಯನ್ನು ವಶ ಮಾಡ್ಕೋತಾರೆ. 14ನೇ ಶತಮಾನದಿಂದ 16ನೇ ಶತಮಾನದವರೆಗೂ ಇಲ್ಲೆಲ್ಲ ಬಹುಮನಿ ಸುಲ್ತಾನವರ ಆಳ್ವಿಕೆ ಇತ್ತು. ಆ ಟೈಮಲ್ಲಿ ಈ ಮಣ್ಣಿನ ಕೋಟೆಯನ್ನು ಇನ್ನೂ ಬಲಿಷ್ಠವಾಗಿ ಅವರು ತಯಾರು ಮಾಡ್ತಾರೆ. ಎಲ್ಲರ ನಂತರ ಕೊನೆಯದಾಗಿ ಕುತುಬ್ ಶಾಹಿ ರಾಜವಂಶದವರು ಈ ಕೋಟೆನ ವಶ ಮಾಡ್ಕೋತಾರೆ. ಅವರು ಆಳೋದು ಈ ಕೋಟೆನ ಎಷ್ಟು ವರ್ಷಗಳ ಕಾಲ ಅಂದರೆ 1518ರಿಂದ 1687ರವರೆಗೆ ಕುತುಬ್ ಶಾಹಿ ರಾಜವಂಶದವರು ಈ ಕೋಟೆನ ಆಳ್ವಿಕೆ ಮಾಡ್ತಾರೆ. ಕುತುಬ್ ಶಾಹಿ ಅವರು ಈ ಗೋಲ್ಕೊಂಡ ಫೋರ್ಟ್ನ ತಮ್ಮ ರಾಜಧಾನಿಯಾಗಿ ಅವರು ಆಯ್ಕೆ ಮಾಡ್ಕೋತಾರೆ. ಆವಾಗಲೂ ಕೂಡ ಈ ಗೋಲ್ಕೊಂಡ ಕೋಟೆ ಇಷ್ಟು ಬಲಿಷ್ಠವಾಗಿ ಇರಲಿಲ್ಲ. ಆವಾಗ ಇರುವಂಥ 3 ಶಾಹಿ ಸುಲ್ತಾನರು ಆ ಮಣ್ಣಿನ ಕೋಟೆಯನ್ನು ಈ ರೀತಿ ಬಲಿಷ್ಠವಾದಂಥ ಗೋಲ್ಕೊಂಡ ಕೋಟೆಯಾಗಿ ಪರಿವರ್ತನೆ ಮಾಡಿದ್ದು ಕೂಡ ಅದೇ ಶಾಹಿ ಸುಲ್ತಾನರು. ಅವರ ಕೈ ಚಳಕದಿಂದನೇ ಈ ಕೋಟೆ ಇಷ್ಟೊಂದು ಬಲಿಷ್ಠವಾಯಿತು. ಇದು ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಇದೆಲ್ಲ ಆದ ನಂತರ ಕೊನೆಗೆ 1687ರಲ್ಲಿ ಇದೇ ಜಾಗದಲ್ಲಿ ಅಂದರೆ ಮೊಘಲ ಸಾಮ್ರಾಜ್ಯದ ಚಕ್ರವರ್ತಿ ಔರಂಗಜೇಬನು ಕೂಡ ಈ ಕೋಟೆ ಮೇಲೆ ಮುತ್ತಿಗೆ ಹಾಕ್ತಾನೆ. ಆದರೆ ಅವನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ 8 ತಿಂಗಳುಗಳ ಕಾಲ ಕಠಿಣ ಪರಿಶ್ರಮದಿಂದ ಈ ಕೋಟೆನ ಹೇಗಾದರೂ ಮಾಡಿ ವಶಪಡಿಸ್ಕೋಬೇಕು ಅಂತ ಹಲವಾರು ಕುತಂತ್ರಗಳು, ಪ್ಲಾನ್ ಆಗಿರ್ಬೋದು, ಏನೆಲ್ಲ ಮಾಡಿದಾಗ ಈ ಕೋಟೆನ ವಶಪಡಿಸ್ಕೊಳ್ಳೋಕ್ಕೆ ಅವನ ಕೈಲಿ ಆಗೋದೇ ಇಲ್ಲ. ಕೊನೆಗೆ ಈ ಕೋಟೆ ಒಳಗಡೆ ಕೆಲಸ ಮಾಡೋ ಒಬ್ಬ ವ್ಯಕ್ತಿಗೆ ಲಂಚ ಕೊಟ್ಟು ಕುತಂತ್ರದಿಂದ ಈ ಗೋಲ್ಕೊಂಡ ಕೋಟೆನ ಔರಂಗಜೇಬನು ಕೊನೆಗೆ ವಶ ಮಾಡ್ಕೋತಾನೆ. 1687ರ ನಂತರ ಈ ಜಾಗದಲ್ಲಿ ಔರಂಗಜೇಬನ ಆಳ್ವಿಕೆ ಶುರುವಾಗುತ್ತೆ. ಆವಾಗ ಈ ಜಾಗದಲ್ಲಿ ಅಲ್ಲಿಗೆ ಶಾಹಿ ಸುಲ್ತಾನರ ಆಳ್ವಿಕೆ ಅಲ್ಲಿಗೆ ಎಂಡ್ ಆಯ್ತದು. ಈ ಗೋಲ್ಕೊಂಡ ಕೋಟೆಯ ರಾಜರು ಮತ್ತು ರಾಣಿಯರು ಇವರ ಮನೆತನದ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಗೋಲ್ಕೊಂಡ ಕೋಟೆಯನ್ನು ಸುಮಾರು ದಿನಗಳ ಕಾಲ ಆಳಿದ್ದು. ಈ ಕೋಟೆ ಇಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ಮೂಲ ಕಾರಣ ಯಾರು ಅಂದರೆ ಅದುವೇ ಕುತುಬ್ ಶಾಹಿ ರಾಜವಂಶದವರು. ಇವರು 1518ರಿಂದ 1687ರವರೆಗೆ ಈ ಕುತುಬ್ ಶಾಹಿ ರಾಜ ಮನೆತನದವರು ಈ ಗೋಲ್ಕೊಂಡ ಕೋಟೆಯನ್ನು ಸಂಪೂರ್ಣವಾಗಿ ಆಳ್ವಿಕೆ ಮಾಡ್ತಾರೆ. ಇವರು ಈ ಕುತುಬ್ ಶಾಹಿ ರಾಜವಂಶದ ಮೊದಲ ಸುಲ್ತಾನ ಯಾರು ಅಂದರೆ ಸುಲ್ತಾನ್ ಕುಲಿ ಕುತುಬ್ ಉಲ್ ಮುಲ್ಕ್. ಇವರು ಸುಮಾರು 1518ರಿಂದ 1543ರವರೆಗೆ ಈ ಕೋಟೆಯನ್ನು ಆಳ್ವಿಕೆ ಮಾಡ್ತಾರೆ. ಆವಾಗ ಈ ಕೋಟೆಗೆ ಇವರೇ ರಾಜರು. ಇವರ ಆಳ್ವಿಕೆಯಲ್ಲೇ ಈ ಕೋಟೆಯನ್ನು ಸಂಪೂರ್ಣವಾಗಿ ವಿಸ್ತಾರ ಮಾಡಿದ್ದು ಕೂಡ ಇವರೇ. ಅಂದರೆ ಮಣ್ಣಿನ ಕೋಟೆಯನ್ನು ಈ ರೀತಿ, ಈ ಕಲ್ಲಿನ ರೀತಿ ಈ ಮೂಲಕ ಬದಲಾಯಿಸಿದ್ದು ಇದೇ ಸುಲ್ತಾನರು. ಹಾಗೆ ಅವರ ಕುತುಬ್ ಶಾಹಿ ಈ ರಾಜವಂಶವನ್ನು ಇಷ್ಟು ದೊಡ್ಡದಾಗಿ ಬೆಳೆಯೋಕ್ಕೆ ಮೇರು ಕಾರಣಕರ್ತರಾಗಿದ್ದು ಕೂಡ ಇವರೇ. ಕೋಟೆ ಮೇಲ್ಗಡೆ ಹೋಗಬೇಕಾದ್ರೆ ಯಲ್ಲಮ್ಮ ತಾಯಿಯ ಒಂದು ದೇವಸ್ಥಾನ ಕೂಡ ಐತಿ. ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ಮುಂದೆ ನೀವು ಮೇಲ್ಗಡೆ ಹೋಗ್ಬೋದು. ಇವಾಗ ಇಲ್ಲಿಂದ ದೇವರ ದರ್ಶನ ಆಯಿತು, ಮತ್ತೆ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಇವಾಗ ಅಲ್ಲೇನು ಮೇಲ್ಗಡೆ ಕಾಣ್ತಾ ಇದೆ ಅಲ್ವಾ, ಅದುವೇ ದರ್ಬಾರ್ ಹಾಲ್. ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಈ ಜಾಗದೊಳಗೆ ನೋಡತ್ತಿರಲ್ಲ ನೀವು, ಇದು ದರ್ಬಾರ್ ಹಾಲ್ ಅಂತ ಇದಕ್ಕೆ ಕರೀತಾರೆ. ಅಂದರೆ ಇದು ಆವಾಗಿನ ಕಾಲದಾಗ ಕುತುಬ್ ಶಾಹಿ ಅವರು ರಾಜ ಮನೆತನದವರಾಗಿರ್ಬೋದು ಅಥವಾ ಕೆಲವು ಪ್ರೇಕ್ಷಕರಿಗೆ ಸಭಾಂಗಣ ಒದಗಿಸೋಕೆ, ಅಂದರೆ ಏನಾದರೂ ಚರ್ಚೆ ಮಾಡೋಕ್ಕೆ ಇದನ್ನು ಉಪಯೋಗಿಸ್ತಿದ್ರಂತೆ. ಈ ಜಾಗದಲ್ಲಿ ಪೂರ್ತಿ ಮೇಲ್ಗಡೆ ನಿಂತು ನೋಡಿದರೆ ಹೈದರಾಬಾದ್ನ ಪೂರ್ತಿ ವ್ಯೂನ ನಾವು ನೋಡ್ಬೋದು. ಇವಾಗ ಪೂರ್ತಿ ಮೇಲ್ಗಡೆ ಹೋಗ್ಬಿಟ್ಟು ಅದರ ವ್ಯೂ ಯಾವ ರೀತಿ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಮೆಟ್ಲುಗಳನ್ನು ಹತ್ಕೊಂಡು
ಸೊ ಪೂರ್ತಿ ಮೇಲ್ಗಡೆ ಹೋಗ್ಬೇಕು ಇವಾಗ. ಇನ್ನು ಇದು ಪೂರ್ತಿ ಮೇಲ್ಗಡೆ ಇರುವಂಥ ವ್ಯೂ. ಇದು ಪೂರ್ತಿ ಗೋಲ್ಕೊಂಡ ಕೋಟೆ. ಇದು ಬಹುಶಃ ಅದು ಎಂಟ್ರೆನ್ಸ್ ಅಂತ ಅನ್ಕೋತೀನಿ. ಅಲ್ಲಿಂದ ನೋಡ್ಕೊಂಡು ಬರಬೇಕು ಅಂದರೆ ಕನಿಷ್ಠ ಅಂದರೂ ನಿಮಗೆ 3 ರಿಂದ 4 ಗಂಟೆ ಸಮಯ ಅಂತೂ ಬೇಕೇ ಬೇಕು. ತುಂಬಾ ದೊಡ್ಡದಾಗಿದೆ ಈ ಗೋಲ್ಕೊಂಡ ಕೋಟೆ. ಕೆಲವು ಜಾಗಗಳಲ್ಲಿ ಎಲ್ಲ ಜನರಿಗೆ ಪ್ರವೇಶ ಇಲ್ಲ, ಕ್ಲೋಸ್ ಮಾಡಿದ್ದಾರೆ ಅವರು. ಆವಾಗಿನ ಕಾಲದಲ್ಲಿ ರಾಜರು ತಮ್ಮ ಹುಡುಗಿಯಗೋಸ್ಕರ ಒಂದು ದೊಡ್ಡ ಬಂಗಲೆ ಕಟ್ಟಿ ಅಥವಾ ಏನೋ ಒಂದು ಸಾಧನೆ ಮಾಡಿ ತಮ್ಮ ಪ್ರೀತಿನ ವ್ಯಕ್ತಪಡಿಸ್ಕೊಂಡ್ರೆ, ಬಟ್ ಇವಾಗಿನ ಕಾಲದಲ್ಲಿ ಇಲ್ಲಿ ಬರುವಂಥ ಜನರು ಇಲ್ಲಿ ಬಂದಾಗ ಅವರ ಪ್ರೀತಿನ ಯಾವ ರೀತಿ ವ್ಯಕ್ತಪಡಿಸ್ಕೋತಾರೆ ಅಂತ ನಾನು ನಿಮಗೆ ಈ ರೀತಿ ತೋರಿಸ್ತೀನಿ. ಅವರು ಕಟ್ಟರು ಆ ಸ್ಮಾರಕದ ಮೇಲೆ ಸೊ ಈ ರೀತಿ ನೋಡ್ಬೋದು, ಅಂಕಿತಾ ವರ್ಸಸ್ ಸಾತ್ವಿಕ್ ಅಂತೆ. ಈ ಪೂರ್ತಿ ಗೋಡೆ ಮೇಲೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ತಮ್ಮ ಹುಡುಗಿ ಹೆಸರು ತಮ್ಮ ಹೆಸರು ಎಲ್ಲನ ಬರೆದು ಇರೋ ಕೋಟೆನೂ ಹಾಳು ಮಾಡಿ ಒಂದು ರೀತಿ ಕುಲಗೆಟ್ಟು ಹದಗೆಟ್ಟು ಹೈದರಾಬಾದ್ ಅಂತ ಹೇಳ್ತಾರಲ್ವ, ಆ ರೀತಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಅಶೋಕ್ ಲವ್ ಸುಶೀಲಾ ಅಂತೆ. ಎಲ್ಲಿದ್ದೀರಮ್ಮ ಸುಶೀಲಾ, ಅಶೋಕ್? ನಿಮ್ಮ ಅಮರ ಪ್ರೇಮನೇ ಎದ್ದು ಕಾಣ್ತಾ ಇದೆ ಗೋಡೆ ಮೇಲೆಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿಗೆ ಶನಿವಾರ ರವಿವಾರ ಅಂತೂ ಬರಲೇಬೇಡಿ, ಸಿಕ್ಕಾಪಟ್ಟೆ ಜನ ಗುರು. ಆ್ಯಕ್ಚುಲಿ ಮೇಲ್ಗಡೆ ಹೋಗಬೇಕು ಅಂದರೆ ನಿಧಾನವಾಗಿ ಕ್ಯೂ ನಿಂತು ಹೋಗಬೇಕಾಗಿರೋ ಪರಿಸ್ಥಿತಿ ಇವಾಗ ಬಂತು. ಆದಷ್ಟು ಶನಿವಾರ ರವಿವಾರ ಅವಾಯ್ಡ್ ಮಾಡಿ. ಉಳಿದಿರೋ ದಿನ ಜನ ಕೂಡ ಜಾಸ್ತಿ ಇರಲ್ಲ, ಇಲ್ಲಿ ಕಮ್ಮಿ ಇರೋದು. ಹಾಗಾಗಿ ಆ ಟೈಮಲ್ಲಿ ನೋಡೋಕ್ಕೂ ಸ್ವಲ್ಪ ಈಸಿ ಆಗುತ್ತೆ, ಹಾಗೆ ಜನ ಕೂಡ ಜಾಸ್ತಿ ಇರಲ್ಲ, ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಬೋದು ಈ ಟೈಮಲ್ಲಿ. ನಾನು ಬಂದಿರೋದು ರವಿವಾರ, ಜನನೂ ಜಾಸ್ತಿ, ಏನೂ ಮಾಡೋಕ್ಕಾಗಲ್ಲ. ವೀಕೆಂಡ್ಸ್ ಇರೋದ್ರಿಂದ ಜಾಸ್ತಿ ಜನ ಇರ್ತಾರೆ ಈ ಟೈಮಲ್ಲಿ. ಈ ಕೋಟೆನ ಆವಾಗಿನ ಕಾಲದಿದ್ದಲೂ ಯಾರೂ ಕೂಡ ಅಟ್ಯಾಕ್ ಮಾಡಬಾರ್ದು ಅಂತ 11 ಕಿಲೋಮೀಟ್ರ್ ಉದ್ದ ಇರೋ ಗೋಡೆನ ಆವಾಗಿನ ಕಾಲದಲ್ಲೇ ರಚನೆ ಮಾಡಿದ್ರಂತೆ. ಇನ್ನೊಂದು ತುಂಬ ಒಳ್ಳೆಯ ವಿಷಯ ಏನಂದರೆ ಮೇಲುಗಡೆ ಕುಡಿ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಇಲ್ಲಿ. ಹಾಗೆ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಇದೆಲ್ಲ. ಮೇಲಿಂದ ಕೆಳಗಡೆ ಬರಬೇಕಾದ್ರೆ ಈ ರೀತಿ ಸುಮಾರು ಸೆರೆಮನಿಗಳನ್ನು ನಾವು ನೋಡ್ಬೋದು, ಬಟ್ ಇಲ್ಲಿ ಅಲೌ ಮಾಡಲ್ಲ ಅಂತ ಅನ್ಕೋತೀನಿ. ಇದೆಲ್ಲ ಕ್ಲೋಸ್ ಮಾಡಿದ್ದಾರೆ ಅವರು. ಇದೇ ಗುರು ಮೊದಲೇ ಭಯ ಆಯಿತು. ಇಲ್ಲೇ ನೋಡತ್ತಿರಲ್ವ, ಇದುವೇ ರಾಮದಾಸ್ ಅವರ ಜೈಲು. ಅಂದರೆ ಇದೇ ಜಾಗದಲ್ಲಿ ರಾಮದಾಸ್ ಅವರನ್ನು ಸೆರೆಮನಿಯಲ್ಲಿ ಹಾಕಿದ್ರು. ಆ ಟೈಮಲ್ಲಿ ರಾಜರ ಖಜಾನೆಯಲ್ಲಿ ಇದ್ದಂಥ ಹಣವನ್ನು ಅವರು ಏನು ಮಾಡ್ತಾರೆ ಅಂದರೆ ರಾಮ ಮಂದಿರ ಕಟ್ಟೋದಕ್ಕೆ ಬಳಸ್ತಾರಂತೆ. ಅದೇ ಒಂದು ಆರೋಪದ ಮೇಲೆ ಅವರನ್ನು ಇದೇ ಸ್ಥಳದಲ್ಲಿ ಬಂದಿಯಾಗಿಸಿದ್ರು. ಸುಮಾರು ವರ್ಷಗಳ ಕಾಲ ಅಂತ ಹೇಳ್ಬೋದು ಇದೇ ಸೆರೆಮನಿಯಲ್ಲಿ ರಾಮದಾಸ್ ಅವರನ್ನು ಇಟ್ಟಿದ್ರು. ಹಾಗಾಗಿ ಇದನ್ನು ರಾಮದಾಸ್ ಅವರ ಸೆರೆಮನಿ ಅಂತಲೂ ಕರೀತಾರೆ. ಇದನ್ನು ರಾಮ ಮಂದಿರ ಕಟ್ಟೋಕೆ ಹಣವನ್ನು ಬಳಸ್ಕೊಂಡಿದ್ರು ಅಂತ ಅವರನ್ನು ಸೆರೆಮನಿಯಲ್ಲಿ ಹಾಕಿದ್ರು. ಬಟ್ ಅದೇ ಕಾರಣಕ್ಕೆ ಅಲ್ಲಿ ನೋಡ್ಬೋದು ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ ಅವರು. ಸೊ ಅದೇ ಒಂದು ರೀಸನ್ ಇರ್ಬೋದು ಅಂತ ಅನ್ಕೋತೀನಿ ನಾನು ಇದಕ್ಕೆಲ್ಲ. ಅದೇ ರೀತಿ ಇದನ್ನು ಆವಾಗಲಿಂದ ಕೂಡ ರಾಮದಾಸ್ ಅವರ ಸೆರೆಮನಿ ಅಂತಲೇ ಪ್ರಸಿದ್ಧಿಯಾಗಿರೋದು. ಗುರು ಇಷ್ಟೇ ಅಲ್ಲ, ಇನ್ನೂ ನೋಡಬೇಕಾಗಿರೋದು ತುಂಬ ಇದೆ. ಇವಾಗ ಮೇಲ್ಗಡೆ ಇರೋದಾಯಿತು, ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಆ ಜಾಗದಲ್ಲಿ ಇನ್ನೂ ಏನೆಲ್ಲ ಇದೆ ಅಂತ ನಿಮಗೆ ತೋರಿಸ್ತೀನಿ ನಾನು. ಬಿಸಿಲು ಜಾಸ್ತಿ ಇರೋದ್ರಿಂದ ಮೇಲ್ಗಡೆ ಹೋಗಿ ಸುಸ್ತಾಯಿತು. ಇನ್ನು ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ಸಂಜೆ 6 ಗಂಟೆಯಿಂದ 7 ಗಂಟೆಗೆ ಲೈಟ್ ಶೋ ಕೂಡ ಶುರು ಆಗುತ್ತೆ. ಸೊ ಆ ಟೈಮಲ್ಲಿ ಲೈಟ್ ಶೋ ಕೂಡ ನೀವು ನೋಡ್ಬೋದು. ಆವಾಗಿನ ಕಾಲದಲ್ಲಿ ರಾಣಿಯರು ಸ್ನಾನ ಮಾಡೋಕ್ಕೆ ಬಳಸ್ತಾ ಇದ್ದಂಥ ಚಿಕ್ಕ ಚಿಕ್ಕ ಹೊಂಡಗಳಿವು. ಮೇಲ್ಗಡೆಯಿಂದ ಇಳ್ಕೊಂಡು ಅಲ್ಲಿ ಬರೋದು, ನೀರೆಲ್ಲ ಇಲ್ಲ ಇಲ್ಲಿ. ಬಟ್ ಇದು ರಾಣಿಯರೆಲ್ಲ ಸ್ನಾನ ಮಾಡೋಕ್ಕೆ ಅವರು ಬಳಸಿದಂಥ ಹೊಂಡಗಳು ಇವೆಲ್ಲ. ಈ ರೀತಿ ಚಿಕ್ಕ ಚಿಕ್ಕ ಹೊಂಡಗಳು ಆ ಜಾಗದಲ್ಲಿ ಕೂಡ ನಾವು ನೋಡ್ಬೋದು. ನಿಮಗೆ ಆವಾಗಲೇ ಹೇಳಿದೆ, ಯಾರಾದರೂ ದಂಡೆತ್ತಿ ಬಂದರೆ ಅಂದರೆ ಇದರ ಮೇಲೆ ಅಟ್ಯಾಕ್ ಮಾಡಿದರೆ ರಕ್ಷಣೆಗೋಸ್ಕರ 11 ಕಿಲೋಮೀಟ್ರ್ ಉದ್ದದ ಗೋಡೆನ ಕಟ್ಕೊಂಡಿದ್ದಾರೆ ಅಂತ ಹೇಳಿದೆ. ಹಾಗೆ ರಕ್ಷಣೆಗೋಸ್ಕರನೇ ಇವರ ಹತ್ರ ಸುಮಾರು 87 ಪಿರಂಗಿಗಳು ಇದುವಂತೆ. ಇಲ್ಲಿ ನೋಡ್ತಾ ಇರ್ಬೋದು, ಪಿರಂಗಿಗಳನ್ನು ನೋಡಬೇಕು ಅಂತ ಇಲ್ಲಿಟ್ಟಿದ್ದಾರೆ. 87 ಪಿರಂಗಿಗಳನ್ನು ಆ ಟೈಮಲ್ಲಿ ಬಳಸ್ತಾ ಇದ್ರಂತೆ ಅವರು. ಇದೇ ಪಿರಂಗಿಯಿಂದ ಗುಂಡು ಹೊಡೆದ್ರೆ ಎದುರಾಳಿ ಟೀಮು ಡೈರೆಕ್ಟ್ ಮೇಲ್ಗಡೆ ಹೋಗಬೇಕು. ನೋಡಿ ಯಾವ ರೀತಿ ಇದೆ ಅಂತ. ಇದು ಇಲ್ಲಿ ಹಿಂದ್ಗಡೆ ಎಲ್ಲ ಪ್ಯಾಕ್ ಇದೆ ಇದು, ಬಟ್ ಗುಂಡುಗಳನ್ನು ಎಲ್ಲಿ ಹಾಕಿದರೆ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಇದನ್ನು ಎತ್ಕೊಂಡು ಯಾವ ರೀತಿ ಮೇಲ್ಗಡೆ ಹೋಗ್ತಾ ಇದ್ರು ಅಂತ ಗೊತ್ತಿಲ್ಲ. ಸೊ ಸಿಕ್ಕಾಪಟ್ಟೆ ವೇಟ್ ಇದೆ ಇದು. 87 ಪಿರಂಗಿಗಳನ್ನು ಆ ಟೈಮಲ್ಲೇ ಬಳಕೆ ಮಾಡ್ತಾ ಇದ್ರು ಅಂದರೆ ನಿಜವಾಗ್ಲೂ ಗ್ರೇಟ್ ಅವರು. ಇವಾಗ ಜಸ್ಟ್ ನಮಗೆ 4 ಪಿರಂಗಿಗಳನ್ನು ಮಾತ್ರ
ಜನರಿಗೆ ನೋಡೋ ಸಲುವಾಗಿ ಇಲ್ಲಿಟ್ಟಿರೋದು. ಇನ್ನು ಉಳಿದಿರೋ ಪಿರಂಗಿಗಳು ಇದಾವ, ಎಲ್ಲಿದ್ದಾವೆ ಅಂತ ಗೊತ್ತಿಲ್ಲ. ಆ ಜಾಗದಲ್ಲೆಲ್ಲ ಸ್ಟೇಜ್ ಹೊಡಿತಾವ್ರೆ. ಬಹುಶಃ ಸಂಗೀತ ನೃತ್ಯ ಕಾರ್ಯಕ್ರಮ ಏನಾದರೂ ಆದರೆ ಅದು ಇಲ್ಲೇ ಅಂತ ಅನ್ಕೋತೀನಿ. ಸುಲ್ತಾನ್ ಅಬ್ದುಲ್ ಕುತುಬ್ ಶಾ ಅವರ ಹೆಂಡತಿ ತಾರಾಮತಿ ಅವರು ಪ್ರಸಿದ್ಧ ಗಾಯಕಿ ಮತ್ತು ನೃತ್ಯಗಾತಿ ಆಗಿದ್ದರಂತೆ. ಇಲ್ಲೇನು ನೋಡ್ತಾ ಇದ್ದೀರಲ್ವಾ, ಇದೇ ಜಾಗದಲ್ಲಿ ತಾರಾಮತಿ ಅವರು ಸುಂದರವಾಗಿ ಹಾಡನ್ನು ಹಾಡ್ತಾಯಿದ್ರು, ಹಾಗೆ ನೃತ್ಯ ಕೂಡ ಮಾಡ್ತಾ ಇದ್ರಂತೆ. ಅವರು ಈ ಜಾಗದಲ್ಲಿ ಸುಂದರವಾಗಿ ಹಾಡನ್ನು ಹಾಡ್ತಾ ಇರಬೇಕಾದ್ರೆ ಮೇಲ್ಗಡೆ ಕಾಣ್ತಾ ಇದೆಯಲ್ವಾ, ಆ ಜಾಗದಲ್ಲಿ ರಾಜರು ನಿಂತ್ಕೊಂಡು ತಾರಾಮತಿಯವರ ಹಾಡನ್ನು ಕೇಳಿಸ್ಕೊಳ್ತಾ ಇದ್ರಂತೆ. ಬರೋರಿಗೆ ಮ್ಯಾಪ್ ಹೇಗಿರ್ಬೋದು ಅಂತ ನಿಮ್ಗೊಂದು ಕುತೂಹಲ ಇರ್ಬೋದು. ಒಂದ್ಸಲ ಮ್ಯಾಪ್ ತೋರಿಸ್ತೀನಿ, ಎಲ್ಲೆಲ್ಲಿ ಏನೆಲ್ಲ ಇದೆ, ಏನೆಲ್ಲ ನೋಡ್ಬೋದು ಅಂತ ಒಂದ್ಸಲ ನೋಡ್ಕೊಂಡ್ಬಿಡಿ. ಇಷ್ಟು ದೊಡ್ಡದಾಗಿರೋದು ಈ ಗೋಲ್ಕೊಂಡ ಕೋಟೆ. ಇವಾಗ ಕೊನೆಗೆ ರಾಣಿ ಮಹಲ್ ಒಳಗಡೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ರಾಣಿ ಮಹಲ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬಹುಶಃ ಅವಾಗಿನ ರಾಜರೆಲ್ಲ ಯಾವುದೇ ಕೋಟೆ ಹೋದರೂ ರಾಣಿ ಮಹಲ್ ಮಾತ್ರ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುತ್ತೆ. ತುಂಬಾ ಸುಂದರವಾಗಿ ತೋರಿಸಿರ್ತಾರೆ ರಾಣಿ ಮಹಲ್ ಎಲ್ಲ. ನೋಡೋಣ ಇವರು ತಮ್ಮ ರಾಣಿಗೋಸ್ಕರ ಮಹಲ್ನ ಯಾವ ರೀತಿ ಕಟ್ಟಿದ್ರು ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ. ರಾಣಿ ಮಹಲ್ ಒಳಗಡೆ ಬಂದ ತಕ್ಷಣ ಈ ಜಾಗದಲ್ಲಿ ಈ ಬೀಸುಕಲ್ಲನ್ನ ನೋಡ್ಬೋದು ನೀವು. ಈ ಬೀಸುಕಲ್ಲನ್ನ ಆ ಟೈಮಲ್ಲಿ ರಾಣಿಯರು ಅಡುಗೆ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಸುಮಾರು 3 ರಿಂದ 4 ಜನ ಈ ಬೀಸುಕಲ್ಲನ್ನ ತೊಗೊಂಡು ರುಬ್ತಾ ಇದ್ರಂತೆ. ಅವರು ಇಷ್ಟು ದೊಡ್ಡ ಬೀಸುಕಲ್ಲನ್ನ ಆವಾಗಿನ ಟೈಮಲ್ಲಿ ಬಳಸ್ತಾ ಇದ್ರಂತೆ. ಈ ರಾಣಿ ಮಹಲ್ನಲ್ಲಿ ಕೇವಲ ರಾಣಿಯರು ಅಷ್ಟೇ ಇಲ್ಲದೆ ಅಡುಗೆ ಮನೆ ಆಗಿರ್ಬೋದು ಎಲ್ಲ ಪದಾರ್ಥಗಳನ್ನು ಇದೇ ಜಾಗದಲ್ಲಿ ತಯಾರು ಮಾಡ್ತಾ ಇದ್ರಂತೆ. ಆ ಜಾಗದಲ್ಲಿ ಮಾತಾಡಿದರೆ ಅದು ಡೈರೆಕ್ಟಾಗಿ ಈ ಗೋಡೆಯಲ್ಲಿ ಕೂಡ ಕೇಳ್ಬೋದಂತೆ. ಅದು ನಿಜಾನ ಇಲ್ವಾ ಗೊತ್ತಿಲ್ಲ. ಇವಾಗ ಟೆಸ್ಟ್ ಮಾಡ್ತಾ ಇದ್ದೀನಿ, ನೋಡೋಣ. ಬೇತರ ಜೋರ್ಸೆ ಬೋಲೆ. ಆ ಕಡೆ ನಿಂತು ಒಬ್ಬರು ಜೋರಾಗಿ ಮಾತಾಡ್ತಾರೆ, ಸೊ ಕೇಳಿಸ್ಕೊಳ್ಳೋಣ. ಈ ಗುರು ನಿಜವಾಗ್ಲೂ ಕೇಳಿಸುತ್ತೆ ಅದು ಜೋರಾಗಿ. ಆ ಕಡೆ ಮೂಲೆಯಲ್ಲಿ ನಿಂತು ಏನಾದರೂ ಮಾತಾಡಿದ್ರು ಕೂಡ ಕ್ಲಿಯರಾಗಿ ಕೇಳಿಸುತ್ತೆ ಅದು. ಆ ಟೈಮಲ್ಲಿ ಇದು ಯಾವ ರೀತಿ ಮ್ಯಾಜಿಕ್ಕು ಅಂತಾನೆ ಗೊತ್ತಿಲ್ಲ. ಒಂದು ರೀತಿ ಸೈಕಿದು. ಒಳಗಡೆ ಏನಾದರೂ ಪೈಪ್ ಏನಾದರೂ ಹಾಕವ್ರ? ನಿಜವಾಗ್ಲೂ ಒಂದು ರೀತಿ ಮ್ಯಾಜಿಕ್ ಗುರು ಇದು. ಆ ಟೈಮಲ್ಲೇ ಈ ರೀತಿ ಎಲ್ಲ ಟೆಕ್ನಾಲಜಿ ಇತ್ತು ಅಂದರೆ ನಿಜವಾಗ್ಲೂ ನಂಬೋಕ್ಕಾಗ್ತಿಲ್ಲ. ಎಂಥ ಪಂಡಿತರು ಮೇಧಾವಿಗಳು ಈ ಕೋಟೆನ ಕಟ್ಟಿದಾರೋ ಗೊತ್ತಿಲ್ಲ. ಬಟ್ ಅಲ್ಟಿಮೇಟ್ ಅಂತ ಹೇಳ್ಬೋದು. ಹಲವಾರು ವಸ್ತು ಆಗಿರ್ಬೋದು, ಕೆಲವು ಆಶ್ಚರ್ಯಕರವಾದಂಥ ಸಂಗತಿಗಳನ್ನು ಈ ಗೋಲ್ಕೊಂಡ ಕೋಟೆಯಲ್ಲಿ ನಾವು ನೋಡ್ಬೋದು. ಇದೇ ಜಾಗದಲ್ಲಿ ಎಲ್ಲ ನೃತ್ಯ ಕಾರ್ಯಕ್ರಮ ನಡೀತಾ ಇತ್ತಂತೆ. ಇದು ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಮೇಲ್ಗಡೆ ಇರೋದೆಲ್ಲ ಹಾಳಾಗಿದೆ. ಕಡೆ ಪಕ್ಷ ಇಷ್ಟಾದರೂ ಇದೆಯಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕು ಅಷ್ಟೇ. ಇನ್ನು ಈ ಜಾಗದಲ್ಲಿ ಇವರು ಇದೆಲ್ಲ ಡಿಸೈನು ಆ ಕಾಲದಲ್ಲಿ, ಆವಾಗಿನ ಕಾಲದಲ್ಲಿ ಎಲ್ಲ ಡಿಸೈನ್ ಮಾಡಿದ್ದವರು. ಒಳಗಡೆ ಒಂದೊಂದು ಜಾಗದಲ್ಲಿ ಇರುವಂಥ ಚಿಕ್ಕ ಸುರಂಗ ಮಾರ್ಗಗಳು ಕೂಡ ಇದೆ, ಬಟ್ ಅದೆಲ್ಲ ಕ್ಲೋಸ್ ಮಾಡಿದ್ದಾರೆ ಅವರು. ಸೊ ಒಳಗಡೆ ಕತ್ಲಿದೆ, ಹೋಗ್ತಾ ಇಲ್ಲ ನಾನು. ಈ ಕೋಟೆಯಲ್ಲಿ ಇರುವಂಥ ಚಿಕ್ಕ ಚಿಕ್ಕ ಶೌಚಾಲಯಗಳು ಇವು, ಬಳಸ್ತಾ ಇದ್ದಂಥ ಶೌಚಾಲಯಗಳು. ಇವೆಲ್ಲ ಸಾಯಿ ಸುಲ್ತಾನರ ಕಾಲದಲ್ಲಿ ರಾಣಿಯರು ಮತ್ತು ರಾಜ್ಕುಮಾರಿಯರು ಬಳಸಿದಂಥ ಕೋಣೆಗಳು. ಆವಾಗಿನ ಟೈಮಲ್ಲಿ ಅವರು ಬಳಸ್ತಿದ್ದಂಥ ಹಲವಾರು ಕೋಣೆಗಳನ್ನು ಇವಾಗಲೂ ಕೂಡ ನಾವು ರಾಣಿ ಮಹಲ್ನಲ್ಲಿ ಕಾಣ್ಬೋದು. ಆ್ಯಕ್ಚುಲಿ ಕೆಲವೊಂದು ಜಾಗದಲ್ಲಿ ಪ್ರವೇಶ ಕೂಡ ಇಲ್ಲ, ಅದನ್ನು ಹಾಗೆ ಕ್ಲೋಸ್ ಮಾಡಿದ್ದಾರೆ. ಇನ್ನು ಮೇಲ್ಗಡೆ ಎಲ್ಲ ನೋಡಿದರೆ ಒಂದು ತಕ್ಷಣ ಭಯ ಆಗೋದು ಖಂಡಿತ ಫಿಕ್ಸ್. ಇಲ್ಲಿ ಈ ಜಾಗದಲ್ಲಿ ಪೂರ್ತಿ ಒಳಗಡೆ ಅಲ್ಲೆಲ್ಲ ಒಳಗಡೆ ಹೋಗ್ಬೋದು, ಬಟ್ ಅಲ್ಲೆಲ್ಲ ಎಂಟ್ರಿ ಇಲ್ಲ. ನಿಮಗೆ ಶಬ್ದ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಇಲ್ಲೆಲ್ಲ ಇದೆಲ್ಲ ಸೌಂಡು ಬಾವುಲಿ ಅಂತ ಹೇಳ್ತಾರಲ್ವ ಪಕ್ಷಿ, ಅದರ ಸೌಂಡು. ಒಳಗಡೆ ಹೋಗೋಕ್ಕೆ ನಿಜವಾಗ್ಲೂ ಭಯ ಆಗ್ತಿದೆ. ಸಡನ್ನಾಗಿ ಬಂದುಬಿಟ್ರೆ ಏನು ಮಾಡೋದು ಅಂತ ಒಳಗಡೆ ಹೋಗ್ತಾ ಇಲ್ಲ. ಸೌಂಡ್ ನಿಮಗೆ ಕೇಳಿಸ್ತಾ ಇದೆ ಅಲ್ವಾ, ಅದೇ ಸೌಂಡು. ರಾಣಿ ಮಹಲ್ ಮುಂದೆ ಇರುವಂಥ ಈ ಪ್ಲೇಸ್ ಯಾವುದಕ್ಕೆ ಬಳಕೆ ಮಾಡ್ತಾಯಿದ್ರು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಈ ಮಿಡಲಲ್ಲಿ ಈ ರೀತಿ ದೊಡ್ಡ ದೊಡ್ಡ ಕಟ್ಟೆ, ಅದರ ಮೇಲೆ ಚಿಕ್ಕ ಚಿಕ್ಕ ಕಲ್ಲಿದೆ. ಬಹುಶಃ ಯಾರಿಗಾದರೂ ಶಿಕ್ಷೆ ಕೊಡಬೇಕಾದ್ರೆ ಇದನ್ನು ಬಳಸ್ತಾ ಇದ್ರು, ನಿಜವಾಗ್ಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ರಾಣಿ ಮಹಲ್ ಅಂತೂ ನಿಜವಾಗ್ಲೂ ಆ ಟೈಮಲ್ಲಿ ಎಷ್ಟು ಸುಂದರವಾಗಿತ್ತೋ ಗೊತ್ತಿಲ್ಲ. ಇದರ ಮೇಲೆ ಇಷ್ಟೆಲ್ಲ ಅಟ್ಯಾಕ್ ಆದಮೇಲೂ ಇನ್ನೂ ಇಷ್ಟಾದರೂ ಉಳಿದಿದೆ, ಅದಕ್ಕೆ ಗ್ರೇಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಆವಾಗಿಂದ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಈ ರೀತಿ ಹೋಗಬೇಕಾದ್ರೆ ಪಕ್ಕದಲ್ಲಿ ಗೈಡು ಅವರಿಗೆ ಈ ರೀತಿ, ಸೊ ಅದು ಯಾವ ರೀತಿ ಅಂತ ಹೇಳ್ತಾ ಇರ್ತಾರೆ. ಪಕ್ಕದಲ್ಲಿ ಹೋಗಬೇಕಾದ್ರೆ ಅದನ್ನು ಕೇಳಿಸ್ಕೊಳ್ಳೋದು.
ಸ್ವಲ್ಪ ವಿಷಯ ಅರ್ಥ ಆಗುತ್ತೆ. ಯಾಕಂದರೆ ಈ ಕೋಟೆ ಬಗ್ಗೆ ಆಲ್ಮೋಸ್ಟ್ ಆಗಿ ತಿಳ್ಕೊಂಡಿರೋದು ಇಲ್ಲಿ ಕೆಲಸ ಮಾಡುವಂಥ ಗೈಡೆ ಅಂತ ಅನ್ಕೋತೀನಿ. ಎಲ್ಲ ಗೊತ್ತು ಗುರು ಅವರು. ಕೆಳಗಡೆ ಇರೋ ಆ ಕಲ್ಲನ್ನು ಯಾಕೆ ಹಾಕಿದ್ದಾರೆ ಅಂದರೂ ಕೂಡ ಅದನ್ನು ಹೇಳ್ತಾರೆ ಅವರು. ನಿಮ್ಮ ಪಾಲಿಗೆ ನಾನೇ ಗೈಡು. ಆವಾಗಲೇ ನಾನು ಪೂರ್ತಿ ಮೇಲ್ಗಡೆ ಹೋಗಿದ್ದೆ, ದರ್ಬಾರ್ ಹಾಲ್ ಅಂತ. ಆ ಜಾಗಕ್ಕೆ ಈ ಕಡೆಯಿಂದನೂ ಹೋಗ್ಬೋದು, ಬಟ್ ಅಲಾವ್ ಇಲ್ಲ. ಅಲ್ಲಿ ಯಾರನ್ನು ಕೂಡ ಒಳಗಡೆ ಅಲಾವ್ ಮಾಡ್ತಾ ಇಲ್ಲ. ಇದನ್ನು ಕ್ಲೋಸ್ ಮಾಡಿದ್ದಾರೆ. ಈ ಕೋಟೆಯಲ್ಲಿ ಸುಮಾರು ಜಾಗಗಳನ್ನು ಕ್ಲೋಸ್ ಮಾಡಿದ್ದಾರೆ. ಜನರು ಹೋಗೋದು ಅಲ್ಲಿ ಸೇಫ್ ಇಲ್ಲ ಅಂತ ಕೂಡ ಅದನ್ನು ಕ್ಲೋಸ್ ಮಾಡಿರ್ಬೋದು. ಬಟ್ ನಿಜವಾಗಲೂ ವಿಡಿಯೋ ಎಷ್ಟು ಜನ ನೋಡ್ತಾ ಇದ್ದೀರಾ, ಹೈದರಾಬಾದ್ಗೆ ನೀವೇನಾದರೂ ಭೇಟಿ ಕೊಟ್ಟರೆ ಈ ಗೋಲ್ಕೊಂಡ ಕೋಟೆಗೆ ಭೇಟಿ ಕೊಡೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇದೆಲ್ಲ ಏನು ಡೋರು ಅಥವಾ ಸುಮ್ಮನೆ ಇಲ್ಲ, ಗೋಡೆನೇ ಇದು. ಗುರು ಎಲ್ಲಿ ಹೋದರೂ ಇದೊಂದು ಕಾಟ ಬೇರೆ. ಇಲ್ಲಿ ನೋಡಿಲ್ಲ ಯಾವ ರೀತಿ ಮಾಡಿದ್ದಾರೆ ಗೋಡೆನ. ಬಹುಶಃ ಒಂದಿಷ್ಟು ಜನ ಇಲ್ಲಿ ತಮ್ಮ ಪ್ರಿಯತಮೆ ತಮ್ಮ ಹುಡುಗಿ ಹೆಸರನ್ನ ಬರೆಯೋಕೆ ಬರ್ತಾರೆ ಅಂತ ಅನ್ಕೋತೀನಿ. ಬರೋದು ಅದರ ಮೇಲೆ ಇನ್ನೊಬ್ರು ಬರೋದು, ಅದರ ಮೇಲೆ ಮತ್ತೊಬ್ರು ಬರೋದು. ರಮೇಶ, ಒಳ್ಳೇದಾಗ್ಲಪ್ಪ ನನಗೆ. ಆವಾಗಿನ ರಾಣಿಯರು ಇಲ್ಲಿ ಕೆಲಸ ಮಾಡುವಂಥವ್ರು ಎಲ್ಲರೂ ಕೂಡ ಬಳಸ್ತಾ ಇದ್ದಂಥ ಶೌಚಾಲಯ ಅಂತ ಇದು. ಈ ಜಾಗದಲ್ಲಿ ನಿಂತು ನೀವು ನೋಡಿದರೆ ಪೂರ್ತಿ ಮೇಲ್ಗಡೆ ನೋಡ್ಬೋದು ನೀವು. ಆವಾಗಲೇ ತೋರಿಸ್ದೆ ಅಲ್ವಾ ದರ್ಬಾರ್ ಹಾಲ್, ರಾಜರು ಹಾಗೆ ಕೆಲವರು ಇರ್ತಾ ಇದ್ದಂಥ ಸ್ಥಳ ಅದು. ರಾಣಿ ಹಾಲ್ ಅಂದರೆ ರಾಣಿಯರು ಇರ್ತಿದ್ದು ಇಲ್ಲಿ. ಸೊ ಪೂರ್ತಿ ಮೇಲ್ಗಡೆ ರಾಜರು ಇರ್ತಿದ್ದು ಅಲ್ಲಿ. ಅಂದರು ಟಾಪಲ್ಲಿರೋದು ರಾಜರು ಇಲ್ಲಿ. ಗುರು, ಇದು ಕೂಡ ಇಲ್ಲಿ ಏನಾದರೂ ನೃತ್ಯ ಕಾರ್ಯಕ್ರಮ ಏನಾದರೂ ನಡೀತಾ ಇರಬೇಕಾದ್ರೆ ಸುತ್ತಲೂ ಕೂತ್ಕೊಂಡು ನೋಡ್ತಾಯಿದ್ರು. ಅಂದರೆ ರಾಣಿಯರಾಗಿರ್ಬೋದು, ರಾಜರಾಗಿರ್ಬೋದು. ಸೊ ಅವರೆಲ್ಲ ಕೂತ್ಕೊಂಡು ಇಲ್ಲೆಲ್ಲ ಎಂಜಾಯ್ ಮಾಡ್ತಾಯಿದ್ರು ಅಂತ ಅನ್ಕೋತೀನಿ. ನೋಡಿ ಇಲ್ಲಿ ಅದು ಸುರಂಗ ಮಾರ್ಗನೋ ಅಥವಾ ಅಲ್ಲಿ ಒಳಗಡೆ ಏನಿದೆಯೋ ಗೊತ್ತಿಲ್ಲ, ಬಟ್ ಅದೆಲ್ಲ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ. ಬಟ್ ನಿಜವಾಗ್ಲೂ ಆವಾಗೆಲ್ಲ ಯಾವ ರೀತಿ ಕಟ್ತಾಯಿದ್ರು ಗೊತ್ತಿಲ್ಲ. ನೋಡಿ ಕಲ್ಲೆಲ್ಲ ಇದು ಯಾವ ರೀತಿ ಇದೆ ಅಂತ, ಪೂರ್ತಿ ಬಲಿಷ್ಠ. ಇವಾಗಿನ ಯಾವ ಅಂಬುಜಾ ಸಿಮೆಂಟ್ ಕೂಡ ಅದಕ್ಕೆ ಸರಿ ಸಾಟಿನೇ ಅಲ್ಲ ಅವರು. ನೋಡಿ ಹೇಗಿದೆ ಅಂತ, ಇದು ಎಷ್ಟು ಗಟ್ಟಿಯಾಗಿದೆ, ಎಷ್ಟು ಸುರಕ್ಷಿತವಾಗಿ ಈ ಪ್ಲೇಸ್ನ ಇದೆ. ಸೊ ಇಲ್ಲಿ ಬರೋರು ಕೂಡ ಅಷ್ಟೇ ಸುರಕ್ಷಿತವಾಗಿ ನೋಡ್ಕೋಬೇಕು. ಇದನ್ನೆಲ್ಲ ಹಾಳು ಮಾಡಬಾರ್ದು ಅಂತ ಹೇಳ್ತೀನಿ. ಇದನ್ನು ಹಾಳು ಮಾಡೋದು ಕೂಡ ಇಲ್ಲಿ ಬರೋ ಜನರೇ ಅಲ್ಲ ಗುರು. ಅಲ್ಲಿ ಯಾರೂ ಜನ ಬರ್ತಾಯಿಲ್ಲ ಅಂತ ಒಳಗಡೆ ಉಚ್ಚಿ ಹೋಯ್ತಿದ್ದಾರೆ ಅಲ್ಲಿ. ಮತ್ತು ಬರೋರಿಗೆಲ್ಲ ಯೂಸ್ ಆಗಲಿ ಅಂತಲೇ ಎಲ್ಲ ಜಾಗದಲ್ಲೂ ಶೌಚಾಲಯ ಇದೆ, ಕುಡಿಯೋ ನೀರಿದೆ, ಅಷ್ಟೆಲ್ಲ ಸೌಲಭ್ಯ ಇದ್ದರೂ ಕೂಡ ಬಟ್ ಜನ ಕೇಳೋಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಇದನ್ನೆಲ್ಲ ಅವಾಗ ಪೂರ್ತಿ ಕಟ್ಟಿದ್ರು ಅಂತ ಅನ್ಕೋತೀನಿ. ಯಾರೆಲ್ಲ ಈ ಕೋಟೆ ಮೇಲೆ ದಾಳಿ ಮಾಡಿದ್ರು ಅವರೇ ಆಲ್ಮೋಸ್ಟ್ ಇದನ್ನೆಲ್ಲ ಹಾಳು ಮಾಡಿದ್ದು. ಇಲ್ಲಿಗಡೆಗೆ ರೋಗಿದೆ. ರಾಣಿ ಮಹಲ್ನ 2ನೇ ಅಂತಸ್ತಿನಲ್ಲಿ ನಾನಿದ್ದೀನಿ. ನೀವು ಅಂದ್ಕೊಂಡಿರ್ಬೋದು ಈ ಜಾಗ ಕೇವಲ ರಾಣಿಯರಿಗೆ ಮತ್ತು ರಾಜಕುಮಾರಿಯರಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಈ ಜಾಗದಲ್ಲಿ ಹಲವಾರು ವಿಶೇಷ ಘಟನೆಗಳು ಕೂಡ ಆಗ್ತಾಯಿದ್ವು. ಅಂದರೆ ಕಾರಂಜಿಗಳಾಗಿರ್ಬೋದು, ನೃತ್ಯ ಸಂಗೀತಗಳು ಆಗಿರ್ಬೋದು. ಇನ್ನು ಈ ರಾಜಮನೆತನದಲ್ಲಿ ಯಾರಾದರೂ ತೀರ್ಕೊಂಡ್ರೆ ಅವರ ದೇಹವನ್ನು ತೊಳೆಯುವಂಥ ಸ್ನಾನದ ಕೊಳಗಳನ್ನು ಕೂಡ ಈ ಜಾಗದಲ್ಲಿ ಇದ್ವು ಅಂತೆ. ಹಾಗಾಗಿ ಇದು 2ನೇ ಅಂತಸ್ತಾಗಿರೋದ್ರಿಂದ ಇದು ಪರಿಪೂರ್ಣವಾಗಿತ್ತು ಆ ಕಾಲದಲ್ಲಿ. ಬಟ್ ಇದರ ಮೇಲೆ ಹಲವಾರು ಜನ ಅಟ್ಯಾಕ್ ಮಾಡ್ತಾರೆ. ಆವಾಗ ಮೇಲುಗಡೆ ಅಂತಸ್ತಿನ ಆಲ್ಮೋಸ್ಟ್ ಎಲ್ಲವೂ ಕೂಡ ನಾಶ ಆಗಿ ಉಳಿದಿರೋದು ಇಷ್ಟು ಮಾತ್ರ. ಈ ಕೋಟೆಯಲ್ಲಿ ಹಲವಾರು ಚಿತ್ರಗಳ ಶೂಟಿಂಗ್ ಕೂಡ ಆಗಿದೆ. ಅದರಲ್ಲಿ ನಮ್ಮ ಕನ್ನಡದ ಬಿಂದಾಸ್ ಮೂವಿ, ಪುನೀತ್ ರಾಜ್ಕುಮಾರ್ ಅವರು ಅಭಿನಯ ಮಾಡಿರುವಂಥ ಬಿಂದಾಸ್ ಮೂವಿಯ ಕ್ಲೈಮ್ಯಾಕ್ಸಿನ್ ಆಲ್ರೆಡಿ ನೀವೆಲ್ಲ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಕ್ಲೈಮ್ಯಾಕ್ಸಲ್ಲಿ ಹೀರೋಯಿನ್ನ ಕರ್ಕೊಂಡು ಬಂದು ಒಂದು ಜಾಗದಲ್ಲಿ ಕಟ್ಟಾಕಿ ಫೈಟಿಂಗ್ ಎಲ್ಲ ನಡೆಯುತ್ತಲ್ವ, ಅದು ಬೇರೆ ಎಲ್ಲೋ ಅಲ್ಲ, ಅದುವೇ ಈ ಗೋಲ್ಕೊಂಡ ಫೋರ್ಟಲ್ಲೇ ಆ ಪೂರ್ತಿ ಶೂಟಿಂಗ್ ಆಗಿರೋದು ಕ್ಲೈಮ್ಯಾಕ್ಸಿನ್. ಅದನ್ನು ಬಿಟ್ಟರೆ ಮಗಧೀರ ಚಿತ್ರ ಆಗಿರ್ಬೋದು, ತೆರೆ ನಮ್, ಹಿಂದಿ ಮತ್ತು ತೆಲುಗು ಹಲವಾರು ಚಿತ್ರಗಳು ಈ ಗೋಲ್ಕೊಂಡ ಫೋರ್ಟಲ್ಲಿ ಸುಮಾರು ಮೂವಿಗಳು ಶೂಟಿಂಗ್ ಆಗಿದೆ. ಗುರು, ಇದು ರೆಕಾರ್ಡ್ ಆಫೀಸ್ ಅಂತೆ. ಬಹುಶಃ ಆವಾಗಿನ ಕಾಲದಲ್ಲಿ ಏನಾದರೂ ರೆಕಾರ್ಡ್ಗಳನ್ನ ಇದ್ದರೆ ಸೊ ಅದನ್ನೆಲ್ಲ ಸಂಗ್ರಹ ಮಾಡ್ತಿರೋದು ಇದೇ ಜಾಗದಲ್ಲಿ ಅನ್ಕೋತೀನಿ. ಬಹುಶಃ ಇದನ್ನು ಮೇಲ್ಗಡೆ ಸಿಮೆಂಟ್ ಮಾಡಿ ಪೇಂಟ್ ಹಚ್ಚಿದಿರ್ಬೋದು. ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ, ಹಾಗೆ ಅನಿಸ್ತಾ ಇದೆ ಅದು.
ನಮ್ಮ ಹಂಪಿಯಲ್ಲಿ ಆವಾಗಿನ ಕಾಲದಲ್ಲಿ ಯಾವ ರೀತಿ ಮುತ್ತು ರತ್ನ ಆಭರಣಗಳನ್ನು ಮಾರುಕಟ್ಟೆಯಲ್ಲಿ ಇಟ್ಟು ಮಾರ್ತಾ ಇದ್ರು, ಅದೇ ರೀತಿ ಈ ಗೋಲ್ಕೊಂಡ ಕೋಟೆಯಲ್ಲಿ ನಗಿನ ಭಾಗವನ್ನು ಈ ಸ್ಥಳದಲ್ಲಿ ಕೂಡ ಆವಾಗಿನ ಕಾಲದಲ್ಲಿ ವಜ್ರ ವೈಡೂರ್ಯಗಳನ್ನು ಇಟ್ಟು ಮಾರ್ತಾ ಇದ್ರು. ಅಂದರೆ ಸೊ ನಿಜವಾಗ್ಲೂ ನೀವು ನಂಬ್ತೀರಾ? ಇದು ಸುಮ್ಮನೆ ಹೇಳ್ತಾ ಇಲ್ಲ, ಇದು 100ಕ್ಕೆ 100 ಸತ್ಯ. ಇದೇ ಜಾಗದಲ್ಲಿ ಸುಮಾರು ವಜ್ರಗಳನ್ನು ಹಾಗೆ ಅಮೂಲ್ಯವಾದಂಥ ಕಲ್ಲುಗಳನ್ನು ಈ ಮಾರುಕಟ್ಟೆಯಲ್ಲಿ ಮಾರ್ತಾ ಇದ್ರಂತೆ. ನಗಿನ ಭಾಗ ಅಂದರೆ ಆಭರಣಗಳ ತೋಟ ಅಂತ ಅರ್ಥ, ನಗಿನ ಅಂದರೆ ರತ್ನ ಮತ್ತು ಅಮೂಲ್ಯವಾದಂಥ ಕಲ್ಲು, ಈ ರೀತಿ ಅರ್ಥ ಬರುತ್ತೆ. ಕುತುಬ್ಶಾಹಿ ಆಳ್ವಿಕೆಯಲ್ಲಿ ಈ ಸ್ಥಳ ಅಮೂಲ್ಯವಾದಂಥ ವಜ್ರಗಳ ಮಾರುಕಟ್ಟೆಯಾಗಿತ್ತು. ಈ ಸ್ಥಳಕ್ಕೆ ವಿಶ್ವವಿಖ್ಯಾತ ಗೋಲ್ಕೊಂಡ ಕೋಟೆಯ ವಜ್ರಗಳಿಗಾಗಿ ಪರ್ಷಿಯನ್, ಯುರೋಪ್ ಇನ್ನೂ ಹಲವಾರು ದೇಶಗಳಿಂದ ವಜ್ರಗಳನ್ನು ತಗೊಂಡು ಹೋಗೋ ಸಲುವಾಗಿ ಈ ಜಾಗಕ್ಕೆ ಬರ್ತಾ ಇದ್ರಂತೆ. ಸೊ ಇಲ್ಲಿ ಏನು ಕಾಣ್ತಾ ಇದೆ ಅಲ್ವಾ, ಇದುವೇ ವಜ್ರಗಳ ಮಾರುಕಟ್ಟೆ. ಇದೇ ಜಾಗದಲ್ಲಿಟ್ಟು ವಜ್ರಗಳನ್ನು ಮಾರ್ತಾಯಿದ್ರು. ಈ ಗೋಲ್ಕೊಂಡ ಕೋಟೆಯಲ್ಲಿ ವಜ್ರಗಳ ವ್ಯಾಪಾರ ಆಗ್ತಿತ್ತು ಅಂತಾನೆ ಈ ಜಾಗದಲ್ಲಿ ಅಂದರೆ ಈ ಕೋಟೆಗೆ ಅಷ್ಟು ಭದ್ರಪಡಿಸಿದ್ರು. ಇನ್ನು ಕೊಹಿನೂರು ವಜ್ರ ಕೂಡ ಇದ್ದಿದ್ದು ಇದೇ ಗೋಲ್ಕೊಂಡ ಕೋಟೆಯಲ್ಲಿ. ಅಂದರೆ ಕೊಲ್ಲೂರು ಗಣಿಯಲ್ಲಿ ಗಣಿಗಾರಿಕೆ ಮಾಡಬೇಕಾದ್ರೆ ಈ ಕೊಹಿನೂರು ವಜ್ರ ಸಿಗುತ್ತೆ. ಸೊ ಆವಾಗ ಶಾಹಿ ಸುಲ್ತಾನರು ಅದನ್ನು ಈ ಮಾರಾಟದ ಜಾಗದಲ್ಲಿ ಇಡಲಿಲ್ಲ. ಯಾಕಂದರೆ ಕೊಹಿನೂರು ವಜ್ರ ತುಂಬಾ ಅಮೂಲ್ಯ ಆಗಿರೋ ಕಾರಣ ಅದನ್ನು ಆಲ್ರೆಡಿ ನಾನು ನಿಮಗೆ ತೋರಿಸಿದೆ. ಪೂರ್ತಿ ಮೇಲ್ಗಡೆ ಇರೋ ತುಂಬಾ ಗಟ್ಟಿಮುಟ್ಟಾಗಿ ಕಲ್ಲಿನಿಂದ ಕಟ್ಟಿರೋ ಆ ದರ್ಬಾರ್ ಹಾಲ್ನ ವರೆಗೂ ಯಾರಾದರೂ ವೈರಿಗಳು ಬರುವಷ್ಟರಲ್ಲಿ ಅದನ್ನು ಹೇಗಾದರೂ ಬಚಾವ್ ಮಾಡ್ಬೋದು ಅಂತ ಪೂರ್ತಿ ಮೇಲ್ಗಡೆ ಇರುವ ದರ್ಬಾರ್ ಹಾಲ್ನಲ್ಲಿ ಪೂರ್ತಿ ನೆಲದ ಕೆಳಗಡೆ ಕೋಣೆಯಲ್ಲಿ ಇಟ್ಟಿದ್ರು ಅಂತ ವರದಿಗಳ ಪ್ರಕಾರ ಇದೆ. ಕೋಟೆಯ ಅತಿ ದೂರದ ಮೂಲೆ ಹಬ್ಸಿ ಕಮಾನ್ ಬಳಿಯೂ ಈ ಕೊಹಿನೂರು ವಜ್ರವನ್ನು ಇಟ್ಟಿದ್ರು ಅಂತ ವರದಿಗಳ ಪ್ರಕಾರ ಇದೆ. ಆದರೆ ನಿಜವಾಗ್ಲೂ ನಿಖರವಾಗಿ ಇದೇ ಸ್ಥಳದಲ್ಲಿ ಇಟ್ಟಿದ್ರು ಅಂತ ಯಾವುದೇ ಕೂಡ ಸಾಕ್ಷಿ ಅಂತೂ ಖಂಡಿತ ಇಲ್ವೇ ಇಲ್ಲ. ಆದರೆ ಈ ಕೊಹಿನೂರು ವಜ್ರ ಗೋಲ್ಕೊಂಡ ಕೋಟೆಯಲ್ಲಿ ಇದ್ದಿದ್ದಂತರೂ 100ಕ್ಕೆ 100 ಸತ್ಯ. ನಂತರ ಅದು ಬ್ರಿಟಿಷರ ವಶ ಆಯಿತು, ಅದು ಬೇರೆ ಮಾತು. ಈ ಗೋಲ್ಕೊಂಡ ಕೋಟೆ ಯಾವುದಾದ್ರೂ ಒಂದಕ್ಕೆ ಸುಪ್ರಸಿದ್ಧ ಅಂದರೆ ಅದುವೇ ವಜ್ರಗಳ ವ್ಯಾಪಾರ ಅಂತ ಹೇಳ್ಬೋದು. ಇದೇ ಜಾಗದಲ್ಲಿ ಅಂಗಡಿ ರೀತಿ ಪ್ರತಿಯೊಂದು ಜಾಗದಲ್ಲಿ ಇಲ್ಲೊಬ್ಬರು ಅಲ್ಲೊಬ್ಬರು ಈ ರೀತಿ ಕೂತು ಮಾರಾಟ ಮಾಡ್ತಾಯಿದ್ರು. ಹಾಗೆ ಈ ಜಾಗದಲ್ಲಿ ನಾನು ಇನ್ನೊಂದು ಗಮನಿಸಿದೆ, ಸಾಲಾಗಿ ಅಂಗಡಿಗಳು ಇರಬೇಕಾದ್ರೆ ಕಲ್ಲಿನ ಮಧ್ಯದಲ್ಲಿ ಪ್ರತಿಯೊಂದಕ್ಕೂ ಕೂಡ ಆ ರೀತಿ ಗ್ಯಾಪ್ ಕೊಟ್ಟಿದ್ದಾರೆ. ಅಲ್ಲಿ ನೋಡ್ಬೋದು ನೀವು, ಪೂರ್ತಿ ಲಾಸ್ಟ್ ಅಲ್ಲಿರೋ ಜನರ ಕಾಲುಗಳು ಕೂಡ ಕಾಣ್ತಾ ಇದೆ. ಅಂದರೆ ಪೂರ್ತಿ ಗ್ಯಾಪ್ ಇದೆ, ಸೇಮ್ ಒಂದೇ ಲೈನಲ್ಲಿ ಇದು ಗ್ಯಾಪು. ಅಂದರೆ ಈ ಕಡೆಯವರು ಆ ಕಡೆಯವರಿಗೆ ಏನಾದರೂ ತೊಗೋಬೇಕಾದ್ರೆ ಕೊಡಬೇಕಾದ್ರೆ ಏನಾದರೂ ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಈಸಿ ಆಗಲಿ ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಸದ್ಯಕ್ಕಿವಾಗ ನಮ್ಮ ಹತ್ರ ವಜ್ರ ಇದ್ದರೆ ಜೀವನ ಪೂರ್ತಿ ಅವನೇ ಶ್ರೀಮಂತ ಹೇಳ್ಬೋದು. ಇನ್ನು ವಜ್ರಗಳನ್ನೇ ವ್ಯಾಪಾರ ಮಾಡ್ತಾಯಿದ್ರು ಅಂದಮೇಲೆ ಆವಾಗಿನ ಕಾಲದಲ್ಲಿ ಕುತುಬ್ಶಾಹಿ ರಾಜವಂಶದವರು ಯಾವ ರೀತಿ ಯಾವ ಲೆವೆಲಲ್ಲಿ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಓಪನ್ ಇರೋದು. ನೀವು ಬರಬೇಕಾದ್ರೆ ಆದಷ್ಟು ಬೆಳಗ್ಗೆ 9ರಿಂದ 10 ಗಂಟೆ ಅಷ್ಟರಲ್ಲಿ ಬಂದರೆ, ಬೇಗ ನೋಡಿದ್ರು 3 ಗಂಟೆ ಅಥವಾ 4 ಗಂಟೆ ಬೇಕೇ ಬೇಕು ಇದನ್ನು ನೋಡೋಕ್ಕೆ. ಸೊ ಹಾಗಾಗಿ ಆದಷ್ಟು ಬೇಗ ಬನ್ನಿ. ಗೋಲ್ಕೊಂಡ ಫೋರ್ಟ್ ಕಂಪ್ಲೀಟಾಗಿ ಆದಷ್ಟು ನಿಮಗೆ ತೋರಿಸೋಕ್ಕೆ ಪ್ರಯತ್ನ ಅಂತ ಪಟ್ಟೆ. ಇವಾಗ ಗೋಲ್ಕೊಂಡ ಫೋರ್ಟಿಂದ ರೂಮ್ಗೆ ಹೋಗಿಬಿಟ್ಟು ಫ್ರೆಶ್ ಆಗಿ ನಾನು ಹೋಗ್ತಾ ಇರೋದು ಹೈದರಾಬಾದ್ ಅಂದಮೇಲೆ ಒಂದು ಪ್ಲೇಸ್ ಅಂತೂ ಖಂಡಿತ ನೋಡದೆ ಹೋದರೆ ಹೇಗೆ, ಅದುವೇ ಚಾರ್ಮಿನಾರ್. ಇವಾಗ ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಆಗಿ ಚಾರ್ಮಿನಾರಲ್ಲಿ ನಾನು ನಿಮಗೆ ಸಿಗ್ತೀನಿ. ಫೈನಲಿ ಇವಾಗ ನಾನಿರೋದು ಚಾರ್ಮಿನಾರ್ ಮುಂದ್ಗಡೆನೆ, ನೋಡ್ತಾ ಇರ್ಬೋದು ಚಾರ್ಮಿನಾರ್. ಚಾರ್ಮಿನಾರ್ ಬಗ್ಗೆ ಆದಷ್ಟು ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿನಿ. ಆ್ಯಕ್ಚುಲಿ ಚಾರ್ಮಿನಾರಲ್ಲಿ ಏನಿದೆ ಏನೆಲ್ಲ ನೋಡ್ಬೋದು, ಇದರ ಹಿಸ್ಟ್ರಿ ಏನು ಅಂತ ನಾನು ನಿಮಗೆ ಸಂಪೂರ್ಣವಾಗಿ ಇವಾಗ ತೋರಿಸ್ತಾ ಹೋಗ್ತೀನಿ. ಅಲ್ಲಿ ನೋಡ್ಬೋದು ನೀವು ಟಿಕೆಟ್ಗೋಸ್ಕರ ಎಷ್ಟು ದೊಡ್ಡ ಕ್ಯೂ ನಿಂತಿದ್ದಾರಂತ. ಟಿಕೆಟ್ನ ತೊಗೊಂಡ್ಬಿಟ್ಟು ನೆಕ್ಸ್ಟ್ ನಾನು ನಿಮಗೆ ಪೂರ್ತಿ ಮೇಲ್ಗಡೆ ಹೋಗಿ ಸಂಪೂರ್ಣವಾಗಿ ತೋರಿಸ್ತೀನಿ. ಫೈನಲಿ ಮೇಲೆ ಹೋಗ್ತಾ ಇದ್ದೀನಿ. ಚಾರ್ಮಿನಾರ್ ಇಲ್ಲಿ ಟೋಟಲ್ ಆಗಿ 149 ಮೆಟ್ಲಿದೆ. ಅಂದರೆ ಸುತ್ತಲಿರೋ 4 ಕಂಬಗಳ ರೀತಿ ಇದೆ ಅಲ್ವಾ, 4 ಕಂಬಕ್ಕೂ ಇರೋದು 149 ಮೆಟ್ಲು. ಸೊ ಫೈನಲಿ ನೀವು ಅನ್ಕೋಬೋದು ಅಷ್ಟಕ್ಕೂ ಈ ಚಾರ್ಮಿನಾರ್ನ ಕಟ್ಟಿದ್ದಾದರೂ ಯಾಕೆ, ಇದರ ಮೂಲ ಉದ್ದೇಶ ಏನು ಅಂತ ನೀವು ಅನ್ಕೋಬೋದು. ಅವಾಗ ಅಂದರೆ 16ನೇ ಶತಮಾನದೊಳಗೆ
ಈ ಹೈದರಾಬಾದ್ನಲ್ಲಿ ಪ್ಲೇಗ್ ಅನ್ನೋ ರೋಗ ಸಿಕ್ಕಾಪಟ್ಟೆ ಜಾರಿಯಲ್ಲಿತ್ತಂತೆ. ಅದು ಎಲ್ಲಿ ನೋಡಿದ್ರು ಈ ರೋಗ ತುಂಬಾ ಹರಡಿತ್ತು. ಹಾಗಾಗಿ ಈ ರೋಗನ ಹೇಗಾದರೂ ಮಾಡಿ ಓಡಿಸಬೇಕು, ಅಂದರೆ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆವಾಗಿನ ಮೊಹಮ್ಮದ್ ಕುಲಿ ಕುತುಬ್ ಶಾ ಅವರು ಏನಾದರೂ ಈ ಪ್ಲೇಗ್ ಅನ್ನೋ ರೋಗ ಕಾಯಿಲೆ ನಿವಾರಣೆ ಆದರೆ ಇದೇ ಸ್ಥಳದಲ್ಲಿ ಅಂದರೆ ಒಂದು ಮಸೀದಿ ಅಂದರೆ ಚಾರ್ಮಿನಾರ್ನ ಕಟ್ತೀವಿ ಅಂತ ಆವಾಗ ಅನ್ಕೊಂಡಿದ್ರತ್ತೆ. ಅದೇ ರೀತಿ ಪ್ಲೇಗ್ ಅನ್ನೋ ರೋಗ ಹೈದರಾಬಾದ್ನಲ್ಲಿ ಪೂರ್ತಿ ಕಮ್ಮಿ ಆಗುತ್ತೆ. ಅದೇ ನೆನಪಿಗೋಸ್ಕರನೇ ಈ ಚಾರ್ಮಿನಾರನ್ನು ಕಟ್ಟಿದವರು. ಮೇಲ್ಗಡೆ ನೋಡಕ್ಕೆ ಏನೂ ಇಲ್ಲ, ಅಲ್ಲಿ ಸುಮ್ಮನೆ ಏನೂ ಇಲ್ಲ. ಮೇಲ್ಗಡೆ ನಿಂತ್ಕೊಂಡು ಕೆಳಗಡೆ ಇರೋ ಜನರನ್ನ ನೋಡಬೇಕು ಅಷ್ಟೇ. ಅದನ್ನು ಬಿಟ್ಟರೆ ಕಮಾನ್ಗಳಿದೆ, ಆ ಕಮಾನ್ಗಳನ್ನ ನೋಡಬೇಕು. ಅಲ್ಲಿ ಹೋದ್ಮೇಲೆ ಇನ್ನೊಂದು ಸ್ಟೆಪ್ ಕೂಡ ನೀವು ಪೂರ್ತಿ ಮೇಲ್ಗಡೆ ಇದೆ ಅಲ್ವಾ, ಆ ಮೇಲ್ಗಡೆ ಕೂಡ ಹೋಗ್ಬೋದು. ಬಟ್ ಅದು ನಾರ್ಮಲ್ ಆಗಿ ಎಲ್ಲರಿಗೂ ಅಲೌಡ್ ಇಲ್ಲ, ಅದು ಅದನ್ನು ಸ್ಟಾಪ್ ಮಾಡಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ನಾವು ಅಲ್ಲಿವರೆಗೂ ಮಾತ್ರ ಹೋಗ್ಬೋದು. ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ಸ್ವಲ್ಪ ಈ ಹೈದರಾಬಾದ್ ಸಿಟಿ ವ್ಯೂ ನೋಡ್ಬೋದು, ಹಾಗೆ ಜನರನ್ನು ನೋಡ್ಬೋದು. ಅದನ್ನು ಬಿಟ್ಟರೆ ಮೇಲ್ಗಡೆ ಏನೇನೂ ಇಲ್ಲ ಅಲ್ಲಿ. ಇನ್ನು ಇಲ್ಲಿ ತುಂಬ ಫೇಮಸ್ ಅಂದರೆ ಚಾರ್ಮಿನಾರ್ ಸುತ್ತಮುತ್ತ ಇರುವಂಥ ಈ ಸ್ಟ್ರೀಟ್, ಈ ಅಂಗಡಿಗಳು ಏನೂ ಸಿಗೋದಿಲ್ಲ ಅಂತ ಅನ್ಕೊಳ್ಳೋ ಹಾಗೆ ಇಲ್ಲ. ಎಲ್ಲ ಕೂಡ ಈ ಜಾಗದಲ್ಲಿ ಸಿಗುತ್ತೆ. ಎಲ್ಲನೂ ನಾವು ಖರೀದಿ ಮಾಡ್ಬೋದು ಈ ಜಾಗದಲ್ಲಿ. ಚಾರ್ಮಿನಾರಿನ ರಾಯಲ್ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ಅವರು ತಪ್ಪಿಸ್ಕೊಳ್ಬೇಕು ಅಂತ ಈ ಚಾರ್ಮಿನಾರಿಂದ ಗೋಲ್ಕೊಂಡ ಫೋರ್ಟ್ಗೆ ನೇರವಾದ ಒಂದು ಸುರಂಗ ಮಾರ್ಗ ಇದೆ. ಅದೇ ಸುರಂಗ ಮಾರ್ಗದ ಮೂಲಕ ಅವರು ತಪ್ಪಿಸ್ಕೊಳ್ತಾ ಇದ್ರು ಅಂತ ಹೇಳ್ತಾರೆ. ಬಟ್ ಆ ಸುರಂಗ ಮಾರ್ಗ ಇದೆಯೋ ಇಲ್ವೋ ಅಂತ ಅದು ನಿಜವಾಗ್ಲೂ ಪಕ್ಕ ಇಲ್ಲ. ತುಂಬ ಜನ ಮಾತಾಡ್ಕೊಳ್ತಾರೆ ಈ ಚಾರ್ಮಿನಾರಿಂದ ಗೋಲ್ಕೊಂಡ ಫೋರ್ಟ್ಗೆ ನೇರವಾದ ಒಂದು ಸುರಂಗ ಮಾರ್ಗ ಇತ್ತು, ಅದರ ಮೂಲಕನೇ ಅವಾಗಿನವರು ಎಲ್ಲ ತಪ್ಪಿಸ್ಕೊಳ್ತಾ ಇದ್ರು ಅಂತ ಹೇಳ್ತಾರೆ. ಬಟ್ ಇದು ಕನ್ಫರ್ಮ್ ಅಂತೂ ಇಲ್ಲ. ಇದೇ ಹೈದರಾಬಾದ್ನಲ್ಲಿ ನೆಲೆಸಿರುವಂತ ಇರಾನಿನ ಒಬ್ಬ ವಾಸ್ತುಶಿಲ್ಪಿ ಮೀರ್ ಅಸ್ತ್ರಾಬಾದಿ ಅಂತ ಅವ್ರ ಹೆಸರು. ಅವರೇ ಈ ಚಾರ್ಮಿನಾರನ್ನ ಕಟ್ಟಿದ್ದು. ಅವರ ಕೈಗಳಿಂದಾನೇ ಇಂಥ ಸುಂದರವಾದಂಥ ಈ ಒಂದು ಚಾರ್ಮಿನಾರ್ ರೆಡಿಯಾಗಿದ್ದು. ಇದಕ್ಕೆಲ್ಲ ಒಂದು ರೀತಿ ಕಾರಣ ಅವರು ಅಂತ ನಾವು ಹೇಳ್ಬೋದು. ಹಾಗೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ ಗೋಲ್ಕೊಂಡ ಫೋರ್ಟ್ ಅವಾಗಿನ ರಾಜಧಾನಿಯಾಗಿತ್ತು. ಬಟ್ ಅದಾದ ನಂತರ ಹೈದರಾಬಾದ್ ರಾಜಧಾನಿ ಆಗುತ್ತೆ. ಹೈದರಾಬಾದ್ ರಾಜಧಾನಿ ಆದ ನಂತರ 1 ವರ್ಷದಲ್ಲೇ ಈ ಚಾರ್ಮಿನಾರನ್ನ ಕಟ್ತಾರೆ. ಸುಮಾರು ವರ್ಷಗಳಾಯಿತು ಈ ಚಾರ್ಮಿನಾರನ್ನ ಕಟ್ಟಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಶನಿವಾರ ಆಗಿರ್ಬೋದು ಅಥವಾ ರವಿವಾರ ಆಗಿರ್ಬೋದು ಈ ಜಾಗಕ್ಕೆ ಬರಲೇಬೇಡಿ. ಸಿಕ್ಕಾಪಟ್ಟೆ ಜನ ಇಲ್ಲಿ. ನಿಜವಾಗ್ಲೂ ಸರಿಯಾಗಿ ನೋಡೋಕ್ಕೂ ಆಗಲ್ಲ, ಹಾಗೆ ಎಂಜಾಯ್ ಕೂಡ ಮಾಡೋಕೆ ಆಗೋದಿಲ್ಲ ಈ ಸ್ಥಳದಲ್ಲಿ. ಐ ಹೋಪ್ ನಿಮಗೆ ಪೂರ್ತಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪೂರ್ತಿ ಮಾಹಿತಿ ಹೇಳುವಾಗಿರ್ಬೋದು ಅಥವಾ ಹೇಳುವ ಶೈಲಿಯಲ್ಲಾಗಿರ್ಬೋದು. ಸೊ ಎಲ್ಲಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಆದಷ್ಟು ಮುಂದಿನ ವಿಡಿಯೋದಲ್ಲಿ ಇನ್ನೂ ಬೆಟರ್ ಆಗಿ ಹೇಳೋಕೆ ನಾನಂತೂ ಖಂಡಿತ ಪ್ರಯತ್ನ ಪಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಥವಾ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಇದೇ ರೀತಿ ಮತ್ತೊಂದು ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಟೇಕ್ ಕೇರ್, ಬೈ ಬೈ.